ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ದಿನ ವೀಡಿಯೋ ಮಾಡಿರಲ್ಲ, ವೆರಿ ಸಾರಿ, ತುಂಬ ಬ್ಯುಸಿ ಇದೆ. ಒಂದು ವಾರ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ, ಸಪೋರ್ಟ್ ಮಾಡಿ ದಯವಿಟ್ಟು. UI ರಿವ್ಯೂ ಅಪ್ಲೋಡ್ ಆಗಿದೆ, ಒಂದು ವಾರ ಆಯಿತು, ಇನ್ನೂ ವ್ಯೂಸೇ ಇಲ್ಲ, ನೋಡಿ ದಯವಿಟ್ಟು. ಓಕೆ, ನೆಕ್ಸ್ಟು ಬಿಗ್ ಬಾಸ್ ಮನೆಯಲ್ಲಿ ಎಪಿಸೋಡ್ 84 ಇಂದ 91ವರೆಗೂ ಏನಾಯಿತು ಅಂತ ಹೇಳ್ತೀನಿ. ಓಕೆ, ಲೆಟ್ ಸ್ಟಾರ್ಟ್ ಆಫ್. ಲಾಸ್ಟ್ ವೀಕೆಂಡ್ 2 ಎಪಿಸೋಡ್ ಬಿಗ್ ಬಾಸ್ ಅಲ್ಲಿ ಏನೂ ಅಷ್ಟು ನಡೆದಿಲ್ಲ. ಜಸ್ಟ್ ಸುದೀಪ್ ಅವರು ನಮ್ಮ ಚೈತ್ರ ಅವ್ರಿಗೆ, ಮೋಕ್ಷಿತ್ ಅವ್ರಿಗೆ, ಐಶ್ವರ್ಯ ಅವ್ರಿಗೆ ಸ್ವಲ್ಪ ಚಳಿ ಇಳಿಸಿದ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ನಡೆದಿಲ್ಲ. ಅದನ್ನು ಅಲ್ಲಿಗೆ ಬಿಡ್ತೀನಿ. ನೆಕ್ಸ್ಟ್ ಕಮಿಂಗ್ ಆನ್ ಟು ವೀಕ್ ಡೇಸಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು. ಡೇಸಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮನೆ ರೆಸಾರ್ಟ್ ಆಗಿ ಕನ್ವರ್ಟ್ ಆಯಿತು. ರೆಸಾರ್ಟಾಗಿ ಕೊಟ್ಟರು ನೋಡು ಕ್ವಾಟ್ಲೆ, ಸರಿಯಾಗಿ ಕೊಟ್ಟರು ಗುರು ಕ್ವಾಟ್ಲೆ ಮಾತ್ರ. ಬಟ್ ಚೆನ್ನಾಗಿತ್ತು ಎಪಿಸೋಡ್ಸ್. ಆದರೆ ನನಗನ್ಸಿದ್ದು ಜಾಸ್ತಿ ಎಂಟರ್ಟೈನ್ ಮಾಡಿದ್ದೆ ರಜತ್ ಅವ್ರ ಟೀಮ್. ರಜತ್, ಭವ್ಯ, ನಮ್ಮ ತ್ರಿವಿಕ್ರಮ್ ಅವರು, ಆಮೇಲೆ ಮೋಕ್ಷಿತ ಅವರು, ಧನ್ರಾಜ್ ಅವರು ತುಂಬ ಎಂಟರ್ಟೈನಿಂಗ್ ಆಗಿದ್ದರು. ಆ್ಯಕ್ಚುಲಿ ನಮ್ಮ ಧನ್ರಾಜ್ ಅವ್ರಿಗೆ ಏನಕ್ಕೆ ಹಂಗೆ ಅನ್ನಿಸ್ತು ನನಗಂತೂ ಗೊತ್ತಿಲ್ಲಪ್ಪ. ಅಯ್ಯೋ ಏನು ದೊಡ್ಡ ಮನುಷ್ಯ ಆಗ್ಬಿಟ್ಟವನು ಈ ನಡುವೆ. ಈ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದೇನೋ, ಉತ್ತಮ ಸಿಕ್ಕಿದ್ದೇನೋ, ಅದಕ್ಕೆ ಫುಲ್ಲು ಓವರ್ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಧನ್ರಾಜ್ ಅವರು. ನಿನ್ನೆ ಫಸ್ಟ್ ಸೇವ್ ಆಗಿದ್ದು ಕೂಡ ಅವರೇ, ಧನ್ರಾಜ್ ಅವರು ಮತ್ತು ಹನುಮಂತ್ ಅವರು ನಿನ್ನೆ ಸೇವ್ ಆದರು. ಹೋದ ವಾರ ನಾಮಿನೇಷನ್ ಇರಲಿಲ್ಲ. ಈ ವಾರ ಹೋಗೋದು ಐಶ್ವರ್ಯ ಅವರು ಫಿಕ್ಸ್ ಆಗ್ಬಿಡಿ, ನನ್ನ ಪ್ರಿಡಿಕ್ಷನ್ ಇದು. ಅದಾದ ಮೇಲೆ ಈ ವಾರ ಅಷ್ಟೇನು ನಡೆದಿಲ್ಲ ಗುರು, ಜಗಳ ಏನೂ ನಡೆದಿಲ್ಲ. ಕ್ಯಾಪ್ಟನ್ಸಿ ಕಾಂಟ್ರವರ್ಸಿ ಬಗ್ಗೆ ಮಾತಾಡೋಣ. ಕ್ಯಾಪ್ಟನ್ಸಿ ಕಾಂಟ್ರವರ್ಸಿ ಭವ್ಯ ಅವರು ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ. ಅದು ತಪ್ಪು ಮಾಡೋದು ಸಹಜ, ಏನು ಮಾಡೋಕ್ಕಾಗಲ್ಲ. ಅದನ್ನು ಒಪ್ಕೊಂಡಿಲ್ಲ, ಅದೇ ಬೇಜಾರು. ಒಪ್ಕೋಬೇಕಾಗಿತ್ತು, ಅದು ಸ್ಪೋರ್ಟ್ಸ್ಮ್ಯಾನ್ಶಿಪ್ ತೋರಿಸುತ್ತೆ. ಅದನ್ನು ಒಪ್ಕೊಂಡಿದ್ದಿದ್ರೆ ನಾನೇ ಕ್ಯಾಪ್ಟನ್ ಮಾಡಿಸ್ಬಿಡ್ತಾಯಿದ್ದೆ ಅವ್ರನ್ನ ಅಂತ ಹೇಳೋಕ್ಕಾಗಲ್ಲ. ನನ್ನ ಮನ್ಸನ್ನು ಗೆದ್ದಿರೋರು ಅವರು ಅಂತ ಹೇಳ್ತೀನಿ. ನೆಕ್ಸ್ಟು ನಿನ್ನೆ ಇನ್ನೊಂದು ನನಗೇನು ಬೇಜಾರಾಯಿತು ಅಂದರೆ, ವೀಕೆಲ್ಲ ಏನೂ ನಡೆದಿಲ್ಲ ಗುರು, ಅಷ್ಟೇ. ಆ ಜಗಳ ಬಂದುಬಿಟ್ರೆ ಇನ್ನೆಲ್ಲ ಹೈಲೈಟಿಂಗ್ ಆಗಿ ಏನೂ ಇರಲಿಲ್ಲ. ಜಾಸ್ತಿ ಎಂಟರ್ಟೈನಿಂಗ್ ಮಾಡಿದ್ದು ನನಗೆ ರಜತ್ ಅವ್ರ ಟೀಮು. ಸೊ ಅವ್ರು ವಿನ್ ಆಗಿದ್ರಲ್ಲಿ ತಪ್ಪೇ ಇಲ್ಲ ನನಗೆ. ನಾನು ಧನ್ರಾಜ್ ಥರ ಕೈಂಡ್ ಹಾರ್ಟೆಡ್ ಅಲ್ಲ, ಏನೂ ಅಲ್ಲ, ಚೆನ್ನಾಗಿ ಮಾಡಿದ್ದು ಅವರೇ ಅಷ್ಟೇ. ರೆಸಾರ್ಟ್ ಅಂದಮೇಲೆ ಜಗಳ ಮಾಡೇ ಮಾಡ್ತಾರೆ. ಎಲ್ಲ ರೆಸಾರ್ಟಲ್ಲಿ ಕಾಮಾಗಿರಲ್ಲ ಯಾರು. ಸೊ ಅವ್ರಿಗೂ ಟೆಂಪ್ರೇಚರ್ ಅನ್ನೋದು ಇರುತ್ತೆ, ಸೊ ರೈಸ್ ಆಗೇ ಆಗುತ್ತಲ್ವಾ. ಸೊ ಆಬ್ವಿಯಸ್ಲಿ, ಸೊ ಅದನ್ನ ಅಲ್ಲಿ ಬಿಡ್ತೀನಿ. ನೆಕ್ಸ್ಟು ನಿನ್ನೆ ಸುದೀಪ್ ಅವ್ರು ಇನ್ನೊಂದು ಟಾಸ್ಕ್ ಕೊಟ್ಟರು, ಯಾರ್ಯಾರಿಗೆ ಗೋಲ್ಡನ್ ಸ್ಟಾರ್ ಕೊಡ್ತೀರಾ, ಬ್ಲ್ಯಾಕ್ ಸ್ಟಾರ್ ಕೊಡ್ತೀರಾ ಅಂತ. ಭವ್ಯ ಅವ್ರದ್ದು ಇದೊಂದು ರೀಸನ್ ಹೋಗ್ಬಿಟ್ಟು ಎಲ್ಲರೂ ಆ ಕಡೆ ಹೋಗ್ಬಿಟ್ರು ಬ್ಲ್ಯಾಕ್ ಸ್ಟಾರ್ಗೆ. ಇಲ್ಲ ಅಂದಿದ್ರೆ ಚೈತ್ರ ಅವ್ರ ಕಡೆ ಬಂದಿರೋದೇನೋ. ಇದೊಂದು ರೀಸನ್ ನೋಡಿ ಎಲ್ಲರೂ ಅಲ್ಲೇ ಹೋಗ್ಬಿಡ್ತು ಬ್ಲ್ಯಾಕ್ ಸ್ಟಾರ್, ಭವ್ಯ ಅವ್ರ ಕಡೆ. ಏನಂತೀರ ಇದಕ್ಕೆ? ಶೋ ಸುದೀಪ್ ಅವ್ರು ಏನೇ ಮಾಡಿದ್ರು ಅದೇ ನಿಮಗೆ ಕರೆಕ್ಟ್ ಅಲ್ವಾ. ಮತ್ತು ಉತ್ತಮ ಕೂಡ ಅಷ್ಟೇ. ಸುದೀಪ್ ಅವರು ಧನ್ರಾಜ್ ಅವ್ರಿಗೆ ಕೊಟ್ಟಿದ್ದಕ್ಕೆ ನಿನ್ನೆ ಧನ್ರಾಜು ಮತ್ತು ಹನುಮಂತು ಸ್ಟಾರ್ಗಳು ತುಂಬಿ ತುಳುಕ್ತಾ ಇತ್ತು ಅಲ್ವಾ. ಒಂದು ಮೂಲೆಯಲ್ಲಿ ಕುತ್ಕೊಂಡು ಇಡೀ ಮನೆ ಬಗ್ಗೆ ಮಾತಾಡ್ಕೊಂಡಿರೋರನ್ನ ನೀವು ಗೆಲ್ಲಿಸ್ತೀರಾ ಅಂದರೆ ಏನರ್ಥ? ನನಗೆ ಯಾಕೋ ಇದು ಸರಿ ಅನಿಸ್ತಲ್ಲ. ನನ್ನ ಒಪಿನಿಯನ್ ಪ್ರಕಾರ ಅಲ್ಲಿರೋ ಪ್ರತಿಯೊಂದು ಗೋಲ್ಡನ್ ಸ್ಟಾರ್ ರಜತ್ಗೆ ಹೋಗಬೇಕು. ಅವರಷ್ಟು ಎಂಟರ್ಟೈನಿಂಗಾಗಿ ಯಾರೂ ಇಡಲ್ಲ ಬಿಗ್ ಬಾಸ್ ಮನೇನ. ಹನುಮಂತು ಏನು ಎಂಟರ್ಟೈನಿಂಗ್ ಮಾಡ್ತಾರೆ ಹೇಳಿ? ರಜತ್ಗಿಂತ ಎಂಟರ್ಟೈನಿಂಗಾಗಿ ಮಾಡಿದ್ರಾ ಧನ್ರಾಜ್ ಅವರು? ರಜತ್ಗಿಂತ ಎಂಟರ್ಟೈನಿಂಗಾಗಿ ಮಾಡಿದ್ರಾ? ಖಂಡಿತ ಇಲ್ಲ. ನನ್ನ ಪ್ರಕಾರ ಈ ವಾರದ ಉತ್ತಮ ರಜತ್ ಅವರು. ನಿಮಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ನನ್ನ ಪ್ರಕಾರ ರಜತ್ ಅವರು ಚೆನ್ನಾಗಿ ಆಡಿದ್ದಾರೆ ಈ ವಾರ, ತಪ್ಪು ಅಂತ ನನಗೆಲ್ಲೂ ಅನಿಸಿಲ್ಲ. ಹೌದು ಗುರು, ಸರ್ವೆಂಟಿಗೆ ಈಗ ಆಟ ಆಗುತ್ತೆ, ಅದರಲ್ಲೇನಿದೆ ಅಲ್ವಾ. ಸರ್ವೆಂಟ್ ಅಂದರೆ ಕಾಮಾಗೆ ಇರಬೇಕಂತೇನಿಲ್ಲ, ನನ್ನ ಒಪಿನಿಯನ್ ಇದು. ಸರ್ವೆಂಟ್ ಅಂದರೆ ಮಾತಾಡ್ತಾನೆ, ಯಾಕೆ ಮಾತಾಡಲ್ಲ? ಅವ್ರಿಗೇನು ಏನಂತಾರೆ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ವಾ, ಇಲ್ಲ ಸೆಲ್ಫ್ ಇಂಪ್ರೆಷನ್ ಇರಲ್ವಾ? ಅವ್ರು ಮಾತಾಡ್ತಾರೆ. ಸೊ ಇಷ್ಟು ಹೇಳ್ತಾ ಈ ವಾರದ ಸಂಜಿಕೆನ ಮುಗಿಸ್ತಾ ಇದ್ದೀನಿ. ಕಳಪೆ ಹನುಮಂತು ಕೊಟ್ಟಿದ್ದು ಕೂಡ ನನಗೆ ಇಷ್ಟ ಆಗಿಲ್ಲ. ಈ ವಾರದ ಕಳಪೆ ನನ್ನ ಪ್ರಕಾರ ಭವ್ಯ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೆ ಕೊಡೋಂಗಿಲ್ವಲ್ಲ,
ಸೊ ನನಗೆ ಈ ವಾರದ ಕಳಪೆ ಬಂದು ಐಶ್ವರ್ಯ ಅವರು ಆಗಿದ್ದರು, ಭವ್ಯ ಅವ್ರು ಬಿಟ್ಟರೆ. ಮತ್ತು ಆ ಕಾಫಿ ಟಾಸ್ಕ್, ಅಯ್ಯೋ ತಲೆ ಕೆಟ್ಟೋಯ್ತು ನನಗೆ ಆ ಟಾಸ್ಕ್ ನೋಡಿ. ಏನಕ್ಕಾದರೂ ಟಾಸ್ಕ್ ಕೊಡ್ತಾರೋ ಇವರು ಅನಿಸ್ಬಿಡ್ತು. ಏನು ಆ ಲೆವೆಲಿಗೆ ಕಿರ್ಸ್ಲಾಡೋದ, ವಲ್ಗಾರಿಟಿ, ಮನೆ ತುಂಬ ವಲ್ಗಾರಿಟಿ ತುಂಬಿಸ್ಬಿಡ್ತು ಆ ಟಾಸ್ಕು. ಮತ್ತು ಈ ವಾರ ನಾಮಿನೇಷನ್ ಟಾಸ್ಕ್ ನನಗೆ ಇಷ್ಟ ಆಯಿತು. ಆದರೆ ಅವ್ರಿಗೆ ರೀಸನ್ ಕೊಡೋಕ್ಕೆ ಬರೋಲ್ಲ ಬಿಡಿ, ರೀಸನ್ ಕೊಡ್ದಿರಾನೇ ಈ ಸೀಸನ್ ಮುಗಿಸ್ಬಿಟ್ರೆ ಎಲ್ಲರೂ. ವರ್ಸ್ಟ್ ಸೀಸನ್ ಗುರು, ವರ್ಸ್ಟ್ ಸೀಸನ್ ನೋಡಿ. ಒಂದು ವಾರದ್ದನ್ನು ನಾನು 6 ನಿಮಿಷದಲ್ಲಿ ಮಾತಾಡ್ತೀನಿ ಅಂದರೆ ಇನ್ನೆಷ್ಟು ವರ್ಸ್ಟಾಗಿದೆ ಸೀಸನ್ ಅಂತ ನೀವು ಯೋಚನೆ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಬರೋವರೆಗೂ ಕಾಯ್ತಾ ಇರಿ ಗೈಸ್. ಬಾಯ್ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?